ಸಹಾಯ ಮಾಡಿದಕ್ಕಾಗಿ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತ ಎಲ್ಲ ದೇವ ಸೇವಕರುಗಳಿಗೂ ಹಾಗೂ ದೇವರ ವಿಶ್ವಾಸಿಗಳಿಗೂ ಹೃದಯದ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಪ್ರಾರ್ಥನೆ ಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ, ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ನಮ್ಮೆಲ್ಲರ ಸ್ವರ್ಗೀಯ ತಂದೆ ಆಗಿರುವ ನಜರೇತಿನ ಯೇಸು ಸ್ವಾಮಿಯೇ, ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೀವಿ. ಒಡೆಯ ಸ್ವಾಮಿ, ನಿನ್ನ ಸರ್ವಶಕ್ತನು, ಸರ್ವವ್ಯಾಪ್ತಿಯು, ಸರ್ವಾಧಿಪತಿಯು, ಸರ್ವಜ್ಞಾನಿಯಾಗಿರುವಂತ ನಮ್ಮೆಲ್ಲರ ಮುದ್ದು ಕುಮಾರನಾಗಿರುವ ದೇವ, ನಿನಗೆ ಸ್ತೋತ್ರಗಳು ಸಲ್ಲಿಸುತ್ತೀನಿ. ರಾಜ ತಂದೆ, ಈ ಒಂದು ಬೆಳಗಿನ ಜಾವದಲ್ಲಿ ಕರ್ತನೆ, ಈ ಜೂಮ್ ಮೀಟಿಂಗ್ಗಳಲ್ಲಿ ಕರ್ತನೆ ದೇವರೇ, ನಿನ್ನ ಜೀವನ ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರೇ, ನಿನ್ನ ಆತ್ಮದಿಂದಲೂ ಸತ್ಯಕಥಿಕವಾಗಿ ಪ್ರಕಟಿಸಲಿಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೆ. ಒಡೆಯ, ಎಲ್ಲಾ ಸ್ತುತಿಯು, ಘನವು, ಮಾನ, ಮಹಿಮೆಯು ದೇವನೇ ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡ ಹೊಂದುತ್ತೇನೆ, ಜೀವನ ತಂದೆ. ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರವಾಗ್ಲಿ. ದೇವರ ವಾಕ್ಯದ ಈ ಒಂದು ದಿನದಲ್ಲಿ ದೇವರ ವಾಕ್ಯದ ತಲೆವಾರ ಏನೆಂದರೆ ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುವುದು. ಎಫೆಸದ ಬರೆದ ಪತ್ರಿಕೆಯಲ್ಲಿ ದೇವರು ಸೇವಕನಾದ ಪೌಲನ ಮೂಲಕವಾಗಿ ದೇವರು ಮಾತನಾಡಿದ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರಿಗೆ ಸ್ತೋತ್ರ. ಪ್ರೀತಿ ಉಳ್ಳದವರು ಮಕ್ಕಳು, ಎಫೆಸರ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 11ನೇ ವಚನದಿಂದ 16ನೇ ವಚನದವರೆಗೂ ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವು ಹೀಗೆ ಹೇಳುತ್ತಾ ಇದೆ: ಕ್ರಿಸ್ತನು ಸಭೆಗೆ ಆಧ್ಯಾತ್ಮಿಕ ಉಡುಗೊರೆಗಳನ್ನು ಮತ್ತು ಸೇವೆಯ ಪಾತ್ರೆಗಳನ್ನು ನೀಡಿತು ಮತ್ತು ಐಕ್ಯತೆ, ಪ್ರಭುತ್ವತ್ವ ಮತ್ತು ಬೆಳವಣಿಗೆಯನ್ನು ನಿರ್ಮಿಸಲು ಎಂದು ಪೌಲನು ಕಲಿಸುತ್ತಾನೆ. ಪ್ರೀತಿಯುಳ್ಳದವರು ಮಕ್ಕಳೇ, ಇಲ್ಲಿ ಶ್ರೀ ಪೌಲನ ಮೂಲಕವಾಗಿ ಎಫೆಸದಲ್ಲಿ ದೇವರು ಎಫೆಸದಲ್ಲಿರುವಂತ ಜನಗಳಿಗೆ ದೇವರು ಮಾತನಾಡ್ತಾ ಇದ್ದಾರೆ. ನೋಡಿ, 1ನೇ ಎಫೆಸದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ. 2ನೇ ವಚನದಲ್ಲಿ, ನೀವು ಪೂರ್ಣ ವಿನಯ, ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಎಂಬುದಾಗಿ. ನೋಡಿ, ತಲೆವಾರ ಏನಿದೆ, ಸತ್ಯದಲ್ಲಿ ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುವುದೆಂಬುದಾಗಿ. ನಾವು ಪ್ರತಿ ಒಬ್ಬರು ಪ್ರೀತಿ ಮಾತ್ರ ತೋರಿಸದೆ ನಾವು ಸತ್ಯದ ಅನುಸಾರವಾಗಿ ಮಾತನಾಡಬೇಕೆಂಬುದಾಗಿ ದೇವರು ಈ ದಿನದಲ್ಲಿ ನಮಗೆ ತಿಳಿಸುವನಾಗಿದಂತೆ. ನೋಡಿ, ಶ್ರೀ ಪೌಲನ ಮೂಲಕವಾಗಿ ಆ ಒಂದು ಎಫೆಸದಲ್ಲಿರುವಂತ ಸಭೆಯ ಜನಾಂಗಗಳಿಗೆ, ಸೇವಕರುಗಳಿಗೆ ದೇವರ ಆತ್ಮನಿಂದ ಮಾತನಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ನೋಡಿ, ನೀವು ಪೂರ್ಣ ವಿನಯವುಳ್ಳವರಾಗಿರ್ಬೇಕಂತೆ ಮತ್ತು ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕಂತೆ. ಪ್ರೀತಿಯಿಂದ ನಾವು ಪ್ರೀತಿಯನ್ನು ನಾವು ತೋರಿಸಿಕೊಡುವವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸಿ. ನೋಡಿ, ಕೆಲವೊಂದು ಸಭೆಗಳಲ್ಲಿ ಪ್ರೀತಿ ತೋರ್ಪಡಿಸುತ್ತಾರೆ, ಆದ್ರೆ ತೋರಿಕೆಯಾಗಿರುವಂತ ಪ್ರೀತಿಯನ್ನು ತೋರ್ಪಡಿಸ್ತಾ ಇರ್ತಾರೆ. ಆದ್ರೆ ಮಾತನಾಡ್ತಾರೆ, ಆದ್ರೆ ಸತ್ಯದ ಮಾತನ್ನ ಆಡದೆ ಒಳಗೊಂದು ಹೊರಗೊಂದು ಮಾತನಾಡುವ ಜನಗಳಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ. ನಾವು ವಿನಯ ಮತ್ತು ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿರ್ಬೇಕಂತೆ. ದೀರ್ಘ ಶಾಂತಿಯಿಂದಲೂ ನಮ್ಮ ಸ್ವಭಾವವು ಕ್ರಿಸ್ತನ ಸ್ವಭಾವಿತವಾದ ಗುಣಗಳಾಗಿ ಮಾರ್ಪಟ್ಟವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಮತ್ತು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕಂತ. ಮತ್ತೆ ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಆತ್ಮನಿಂದ ಉಂಟಾಗುವ
ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ಬೇಕಂತೆ ಪ್ರಿಯ. ನಾವು ನಮ್ಮ ದೇವರ ಮಕ್ಕಳಾಗಿರುವರು ನಾವುಗಳು ಪ್ರೇರೆ, ನಾವು ತುಂಬಾ ಕಷ್ಟ, ವೇದನೆ, ದುಃಖ, ಹಿಂಸೆ ತುಂಬಾ ದೇವರ ಮಕ್ಕಳುಗಳಿಗೆ ತುಂಬಾ ಇರ್ತದೆ ಮಕ್ಕಳಿಗೆ. ಆದ್ರೆ ಅವುಗಳನ್ನು ನಾವು ಅನ್ಯ ಜನಗಳಿಗೆ ತೋರಿಸಿಕೊಡದೆ ನಾವು ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿರ್ಬೇಕಂತೆ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿರ್ಬೇಕು ಮತ್ತು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳಬೇಕಂತ. ನೋಡಿ, ನಮ್ಮ ಕುಟುಂಬಗಳಲ್ಲಿ ಹೇಗೆ ನಾವು ಐಕ್ಯತೆ ಉಳ್ಳವರಾಗಿ ನಾವು ಬದುಕುತ್ತಿರ್ತೇವಲ್ಲ ಪ್ರಿಯರೇ, ಹಾಗೆ ಸಭೆಯಲ್ಲಿ ಸಹ ಎಲ್ಲಾ ಜನಗಳು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಗಲ್ಲಿಗಳಿಂದ, ಬೇರೆ ಬೇರೆ ನಗರಗಳಿಂದ ಬಂದಂತ ಜನಗಳ ಮಧ್ಯದಲ್ಲಿ ನಾವು ಐಕ್ಯತೆ ಉಳ್ಳವರಾಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ, ಅವರ ಜೊತೆಗೆ ನಾವು ಐಕ್ಯತೆ ಉಳ್ಳವರಾಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತದೆ. ಹಾಗೆ ನಾವು ನೋಡುವಾಗ 11ನೇ ವಚನದಲ್ಲಿ ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾ ಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನೆಂಬುದಾಗಿ. ನೋಡಿ, ದೇವರ ವಾಕ್ಯ ಒಬ್ಬೊವರಿಗೆ ಒಂದೊಂದು ತಲಾಂತವನ್ನು ಕೊಟ್ಟಿರ್ತದೆ ಪ್ರೀತಿಯುಳ್ಳ ದೇವರ ಮಕ್ಕಳೇ. ಒಬ್ಬೊವರಿಗೆ ಒಂದೊಂದು ತಲಾಂತ. ನೋಡಿ, ಒಂದು ಅಪೊಸ್ತಲನಾಗಿಯೂ, ಕೆಲವರು ಪ್ರವಾದಿಗಳನ್ನಾಗಿಯೂ, ಮತ್ತೆ ಸುವಾರ್ತಿಕರಾಗಿಯೂ. ನೋಡಿ, 12ನೇ ಅಧ್ಯಾಯ 1ನೇ ಕೊರಿಂಥರ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಚನ 8ನೇ ವಚನದಲ್ಲಿ ಹೀಗೆ ಹೇಳುತ್ತೆ. 1ನೇ ಕೊರಿಂಥರ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ. ನೋಡಿ, 4ನೇ ವಚನದಿಂದ ನೋಡುವಾಗ 8ನೇ ವಚನದಿಂದ ಓದಿಕೊಳ್ಳೋಣ. ಒಬ್ಬನಿಗೆ ದೇವರ ಆತ್ಮನ ಮೂಲಕ ಜ್ಞಾನದ ವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾದ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ನೋಡಿ, ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವವು, ಒಬ್ಬನಿಗೆ ಮಹತ್ವಗಳನ್ನು ಮಾಡುವವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಕಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ಆ ವಾಣಿಯ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುವುದೆಂಬುದಾಗಿ ದೇವರು ವಾಕ್ಯ. ಪ್ರೀತಿ ಉಳಿದವರ ಮಕ್ಕಳೇ, ದೇವರು ನಮ್ಮನ್ನು ಒಂದೊಂದು ವಿಧವಾದ ಕಾರ್ಯಗಳಿಗೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅದಕ್ಕೆ ದೇವರ ವಾಕ್ಯವು ಪೌಲನು ಎಫೆಸದಲ್ಲಿರುವಂತಹ ಜನಗಳಿಗೆ ಮತ್ತು ದೇವ ಸೇವಕರುಗಳಿಗೆ ದೇವರ ಆತ್ಮದಿಂದ ನುಡಿದಿದ್ದಾನೆ ಎಂಬುದಾಗಿ ನೋಡಿ. ಮತ್ತೆ ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುವುದಾಗಿ ನಾವು ಯಾವತ್ತಿಗೂ ಕಲಿತುಕೊಳ್ಳುವವರಾಗಿರ್ಬೇಕು. ನಾವು ಒಂದು ದೇವರ ಮಕ್ಕಳ ಮಧ್ಯದಲ್ಲಿ ನಾವು ಒಂದು ಅಸತ್ಯದ ಮಾತನಾಡಿದ್ರೆ ಅಲ್ಲಿ ದುಷ್ಟ ಸೈತಾನನು, ಇವರು ಸೇವಕರು ಸುಳ್ಳು ಮಾತನಾಡ್ತಾರೆ, ವಿಶ್ವಾಸಿ ದೇವರಲ್ಲಿ ಭಯ ಭಕ್ತಿಯಲ್ಲಿ ಇದ್ದಂತ ವಿಶ್ವಾಸಿಗಳು ಸುಳ್ಳು ಮಾತನಾಡ್ತಾರೆ ಎಂಬುದಾಗಿ, ಅದನ್ನೇ ಸೈತಾನನು ಪ್ರೀತಿ ಉಳಿದವರ ಮಕ್ಕಳಿಗೆ ಅವರ ಮನಸ್ಸಿನಲ್ಲಿ ವಿಧವಾದ ಯೋಚನೆಗಳನ್ನು ತರಿಸುವವನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಎಲ್ಲಾ ವಿಶ್ವಾಸಿಗಳು ಸತ್ಯ ಮತ್ತು ಪ್ರೀತಿಯಲ್ಲಿ ನೆಲೆಗೊಂಡಿರುವ ಕ್ರಿಸ್ತನಂತೆ ಆಗುವುದು ಅಂತಿಮ ಗುರಿಯಾಗಿದೆ ಪ್ರೇರೆ. ಎಲ್ಲಾ ವಿಶ್ವಾಸಿಗಳು ಸತ್ಯ ಮತ್ತು ಪ್ರೀತಿಯಲ್ಲಿ ನೆಲೆಗೊಂಡಿರುವ ಕ್ರಿಸ್ತನಂತೆ ಆಗಿರುವ ಅಂತಿಮ ಗುರಿಯಾಗಿದೆ. ಕೆಲವು ನಾಯಕರು ಮೂಲಕ ಅಲ್ಲ, ಆದರೆ ಪ್ರೀತಿ ಮತ್ತು ಸತ್ಯದಲ್ಲಿ ಸೇವೆ ಸಲ್ಲಿಸುವ ಪ್ರತಿಯೊಬ್ಬ ಸದಸ್ಯರ ಮೂಲಕ ಬೆಳೆಯುತ್ತದೆ ಎಂಬುದಾಗಿ ನೋಡ್ತೇವೆ. ಮತ್ತು ಕ್ರಿಸ್ತನ ಮುಖ್ಯಸ್ಥರು ಮತ್ತು ನಾವು ಅವರ ದೇಹವಾಗಿ ಒಟ್ಟಿಗೆ ಪ್ರಭುತ್ವವರಾಗಿರ್ತೇವೆ ಎಂಬುದಾಗಿ ನೋಡಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ,
ಒಂದನೇ ಯೋಹಾನನ ಬರೆದ ಪತ್ರಿಕೆಯಲ್ಲಿ 1ನೇ ಯೋಹಾನ 7ನೇ ಅಧ್ಯಾಯ ವಚನ 9ನೇ ವಚನದಲ್ಲಿ ಹೀಗೆ ಹೇಳುತ್ತೆ. 1ನೇ ಯೋಹಾನನ ಬರೆದ ಪತ್ರಿಕೆ 7ನೇ ಅಧ್ಯಾಯ ವಚನ 9, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರರನ್ನು ದೂಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ನೋಡಿ, ದೇವರ ವಾಕ್ಯ ಹೇಳುತ್ತೆ, ಒಬ್ಬರು ದೇವರ ವಿಶ್ವಾಸಿಗಳಾಗಲಿ, ದೇವರ ಸೇವಕರುಗಳಾಗಿರಲಿ, ಪ್ರೀತಿಯುಳ್ಳ ಮಕ್ಕಳೇ, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರರನ್ನು ದೂಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರ ನಾವು ಅರಿತುಕೊಂಡವರಾಗಿರುವ ನಾವುಗಳು ಕ್ರಿಸ್ತನಲ್ಲಿ ನಾವು ನೆಲೆಸಿದಾಗ ನಮ್ಮಲ್ಲಿ ಕತ್ತಲೆ ಎಂಬುವ ಬದುಕೆ ಏನಾಗಿರ್ತೈತಿ, ಹೊರಟು ಹೋಗಿರ್ತೈತಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ರೆ ಕೆಲವೊಂದು ಜನಗಳಲ್ಲಿ ಆ ಕತ್ತಲೆ ಹಾಗೆ ಇಟ್ಟುಕೊಂಡಿರ್ತಾರೆ. ಪ್ರೀತಿ ಮಕ್ಕಳೇ, ನೋಡಿ, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನ ದೂಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ತನ್ನ ಸಹೋದರನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿರುತ್ತಾನೆ. ಅಂದ್ರೆ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿರುತ್ತಾನೆ. ಅಂದ್ರೆ ಕ್ರಿಸ್ತನನ್ನು ನಾವು ಪ್ರೀತಿಯುಳ್ಳ ಮಕ್ಕಳೇ ನಮ್ಮ ಹೃದಯದಲ್ಲಿ ಅಂತಂದ್ರಗಳಲ್ಲಿ ನಾವು ಅಳವಡಿಸಿಕೊಂಡಾಗ ಆ ಕತ್ತಲೆ ಎಂಬ ಮಾರ್ಗವು ಹೊರಟೋಗಿ ಬೆಳಕೆಂಬ ಜೀವಿತವು ನಮ್ಮೊಳಗೆ ಮೂಡುತ್ತಿದೆ ಎಂಬುದಾಗಿ ದೇವರು ಮಾತನಾಡುತ್ತೆ. ನಾವು ಪ್ರಿಯರೇ, ಮೇಲಿನ ತೋರಿಕೆಗಳ ಪ್ರೀತಿ, ಮೇಲಿನ ಸತ್ಯತೆಗಳ ಮಾತುಗಳನ್ನು ಆಡದೆ ಕ್ರಿಸ್ತನು ಯಾವ ರೀತಿಯಾಗಿ ಪ್ರೀತಿಯನ್ನು ತೋರಿಸಿದರೋ, ಕ್ರಿಸ್ತನು ಹೇಗೆ ಯಾವ ರೀತಿಯಾಗಿ ಸತ್ಯದ ತಕ್ಕವಾಗಿ ತಂದೆಯ ಮಾತನ್ನು ಪ್ರಕಟಿಸಿದರೋ ಹಾಗೆ ನಾವುಗಳು ಸಹ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವವರಾಗಿ, ಕ್ರಿಸ್ತನ ಸತ್ಯತೆಯ ವಾಕ್ಯಗಳನ್ನು ಇದ್ದ ಹಾಗೆ ಹೇಳುವವರಾಗಿರಬೇಕೆಂಬುದಾಗಿ ವಾಕ್ಯ ಪ್ರಕಟಿಸ್ತಾರೆ. ಹಾಗೆ 1ನೇ ಯೋಹಾನ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದ್ದೆ. ಪ್ರೀತಿಯುಳ್ಳ ಮಕ್ಕಳೇ, ಹಾಗೆ ನಾವು ಮುಂದುವರಿಸಿ ನೋಡಿಕೊಳ್ಳೋಣ. 1ನೇ ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. 16ನೇ ವಚನ ಹೀಗೆ ಹೇಳುತ್ತೆ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಎಂತದೆಂದು ನಮಗೆ ತಿಳಿದು ಬಂದಿದೆ ಎಂಬುದಾಗಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟದರಲ್ಲಿಯೇ ಪ್ರೀತಿ ಎಂತದೆಂದು ನಮಗೆ ತೋರಿ ಬಂದಿರ್ತೇವೆ. ನೋಡಿ, ಕ್ರಿಸ್ತನು ನಮ್ಮ ಮೇಲೆ ಇಟ್ಟಂತ ಪ್ರೀತಿ ಅಗಾಭ್ಯವಾದ ಪ್ರೀತಿಯಾಗಿದೆ ಎಂಬುದಾಗಿ ನೋಡ್ತೀವಿ. ನೆಲೆ ಇಲ್ಲದ ಪ್ರೀತಿಯಾಗಿದೆ ಎಂಬುದಾಗಿ ನೋಡ್ತೀವಿ. ಆಕಾಶವು ಭೂಮಿ ಎಷ್ಟು ಎತ್ತರವಾಗಿದೆಯೋ ಅಷ್ಟು ದೇವರ ಪ್ರೀತಿ ನಮ್ಮ ಮೇಲಿದೆ ಎಂಬುದಾಗಿ ದೇವರ ವಾಕ್ಯ ಪ್ರಕಟಿಸಿದೆ. ನೋಡಿ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಎಂತದೆಂದು ನಮಗೆ ತಿಳಿದು ಬಂದಿದೆ. ಹಾಗೆ ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಮತ್ತೆ ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕನಿಕರಿಸದೆ ಬಿಟ್ಟರೆ ದೇವರ ಪ್ರೀತಿ ಅವನಲ್ಲಿ ನೆಲೆಗೊಂಡಿರುವುದುಂಟೆ ಎಂಬುದಾಗಿ. ಒಬ್ಬ ಸಹೋದರ ಕಷ್ಟದಲ್ಲಿ, ವೇದನೆಯಲ್ಲಿ, ರೋಗದಲ್ಲಿ ಬಿದ್ದಾಗ ನೋಡಿ ಸುಮ್ಮನೆ ನಾವು ಹೊರಟು ಹೋಗಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಅದನ್ನು ನೋಡಿ ನಾವು ಅವರನ್ನು ಸಂತೈಸುವವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಪ್ರೀತಿ ತೋರಿಸುವುದರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯತೆ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯ ವಿಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದಂತೆ. ಬಾಯ ಮಾತಿನಿಂದಾಗಲಿ ನಾವು ಪ್ರೀತಿಸುವವರಾಗಿರಬಾರದಂತೆ, ಬಾಯ ವಿಚಾರದಿಂದಾಗಲಿ ಪ್ರೀತಿಸಬಾರದಂತೆ. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕೆಂಬುದಾಗಿ. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ತೋರಿಸಬೇಕಂತೆ ಮತ್ತು ಸತ್ಯದಲ್ಲಿಯೂ ತೋರಿಸಿಕೊಡಬೇಕಂತೆ. ಪ್ರೀತಿಯುಳ್ಳ ಮಕ್ಕಳೇ, ಕ್ರಿಸ್ತನ ಪ್ರೀತಿಯು ನಾವು ಕಲಿತುಕೊಂಡು ಅದರಂತೆ ನಡೆಯುವವರಾಗಿರ್ಬೇಕೆಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ನಾವು ಸತ್ಯದ ತಕ್ಕವಾಗಿ ದೇವರು ಹೇಗೆ ಜೀವಿಸಿದ್ರು ಹಾಗೆ ನಾವು ಜೀವಿಸಬೇಕೆಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಹಾಗೆ ಪ್ರೀತಿಯುಳ್ಳ ಮಕ್ಕಳೇ,
ದೇವರ ಸೇವಕರ ಬಗ್ಗೆ ನಾವು ಸ್ವಲ್ಪ ಮಾತನಾಡೋಣ. ಸುವಾರ್ತಿಕರ ಜೀವನ ಚರಿತ್ರೆ ಎಂಬುದಾಗಿ ಪ್ರೀತಿಯುಳ್ಳವರು ವಿಲಿಯಂ ಟೇವರ್ವುಡ್ ಇವರ ಜನನವು ಸೆಪ್ಟೆಂಬರ್ 1867 ಇವರು ಜನಿಸಿದರೆಂಬುದಾಗಿ ನೋಡ್ತೇವೆ. ಮತ್ತು ಇವರು ಮರಣ ಸೆಪ್ಟೆಂಬರ್ 3, 1939 ಇವರು ಮರಣ ಹೊಂದಿದರೆಂಬುದಾಗಿ ನೋಡ್ತೇವೆ. ಮತ್ತು ಇವರ ಸೇವೆಯ ಮಾರ್ಗವನ್ನು ನೋಡುವಾಗ ಅಮೆರಿಕ ಸುವಾರ್ಥ ಬೋಧಕ ಮತ್ತು ಸತ್ಯವೇದ ಶಿಕ್ಷಕ ವಿಲಿಯಂ ಡೇಲ್ವರ್ ಇವರ ಪುನರುಜ್ಜೀವನ ಅಭಿಮಾನಗಳಲ್ಲಿ ಪಟ್ಟಣಗಳ ಮತ್ತು ನಗರಗಳಲ್ಲಿ ಸುವಾರ್ತೆಯನ್ನು ಸಾರಲು ತನ್ನ ಜೀವನವನ್ನು ಮುಡುಪಾಗಿಟ್ಟರೆಂಬುದನ್ನು ನೋಡ್ತಿದ್ದಾರೆ. ವಿಲಿಯಂ ಅವರು ಪ್ರೀತಿಯುಳ್ಳದರ ಮಕ್ಕಳೇ, ದೇವರ ವಾಕ್ಯ, ದೇವರ ಪ್ರೀತಿ, ಸತ್ಯದ ಕತ್ತಲಿದ್ದರ ಜನಗಳಲ್ಲಿ ಸತ್ಯದ ಬೆಳಕೆಂಬುದಾಗಿ ತೋರ್ಪಡಿಸಿದರೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಸೇವಕರು. ಮತ್ತು ಪಟ್ಟಣಗಳಲ್ಲಿಯೂ ನಗರಗಳಲ್ಲಿಯೂ ಸುವಾರ್ತೆಯ ಸಾರಲು ತನ್ನ ಜೀವನವನ್ನೇ ಮುಡುಪಾಗಿಟ್ಟರೆಂಬುದನ್ನು ನೋಡ್ತಿದ್ದೇವೆ. ಇವರ ಜೀವನವು ಸೇವೆಗಾಗಿ ಮುಡುಪಾಗಿಟ್ಟರೆಂಬುದನ್ನು ನೋಡ್ತೇವೆ. ಮತ್ತು ಇವರು ಸಭಾಪಾಲಕ ಮತ್ತು ಸೈನಿಕನಾಗಿ ತರಬೇತಿ ಪಡೆದ ಅವರು ನೋಡಿ ಆತ್ಮಗಳ ಬಗ್ಗೆ ಆಳವಾದ ಸಹಾನುಭೂತನೊಂದಿಗೆ ಸಂಯೋಜಿಸಿದರು. ಮತ್ತು ಪೈಡಲ್ವುಡ್ ವಾಣಿಯ ಮತ್ತು ಪ್ರಾಯೋಗಿಕ ಕ್ರೈಸ್ತ ಜೀವನದ ಬಗ್ಗೆಯೂ ವ್ಯಾಪಕವಾಗಿ ಬರೆದರು ಎಂಬುದಾಗಿ ನೋಡುತ್ತೇವೆ. ಪ್ರೀತಿಯುಳ್ಳದ ಧಾರ್ಮಿಕವಾದ ಪುಸ್ತಕಗಳನ್ನು, ಆಧ್ಯಾತ್ಮಿಕವಾದ ಪುಸ್ತಕಗಳನ್ನು ಇವರು ರಚಿಸುವವರಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಮತ್ತೆ ಭಕ್ತರು ದೇವರ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಷ್ಠೆಯಿಂದ ನಡೆಯಲು ಸಹಾಯ ಮಾಡಿದರು ಪ್ರೇರೆ. ಅಲ್ರಿ ದೇವರ ಭಕ್ತರನ್ನವರು ಆತ್ಮಿಕವಾದ ಪುಸ್ತಕಗಳನ್ನ ನಾವು ಓದ್ತಿರ್ತೇವೆ ಪ್ರೀತಿಯುಳ್ಳದ್ರ ಬಗ್ಗೆ. ದೇವರ ಸೇವಕರು ಬರೆದಿರೋ ಕೆಲವೊಂದು ದೇವರ ಸೇವಕರು ಬರೆದಿರ್ತಾರೆ, ಅವರು ಆತ್ಮಿಕವಾದ ಪುಸ್ತಕಗಳನ್ನು ಓದ್ತಿರ್ತೇವೆ. ಇವರು ಸಹ ವಿಲಿಯಂ ಅವರು ಸಹ ಇವರು ಆತ್ಮಿಕವಾದ ಪುಸ್ತಕಗಳನ್ನು ರಚಿಸುವವರಾಗಿದ್ದರು. ಮತ್ತು ಇದನ್ನು ತೆಗೆದುಕೊಂಡವರು ನೋಡಿ ಜನರು ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಷ್ಠೆಯಿಂದ ನಡೆಯಲು ಸಹಾಯ ಮಾಡಿದರೆಂಬುದಾಗಿ. ಮತ್ತೆ ಹಾಗೆ ನೋಡುವಾಗ ಅವರ ಉಪದೇಶವು ಮೋಕ್ಷಕ್ಕಾಗಿ ತುರ್ತು ಸ್ಥಿತಿಯಿಂದ ಗುರುತಿಸಲ್ಪಟ್ಟಿತ್ತೆಂಬುದಾಗಿ, ದೇವರ ಶಾಶ್ವತ ಸ್ಥಾನಕ್ಕೆ, ದೇವರ ಇರುವ ಸ್ಥಳಕ್ಕೆ ಹೋಗುವಂತ ಮಾರ್ಗಗಳನ್ನು ಅವರಿಗೆ ತಿಳಿಯಪಡಿಸ್ತಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಮತ್ತೆ ಜನರು ವಿಳಂಬವಿಲ್ಲದ ಕ್ರಿಸ್ತನ ಕಡೆಗೆ ತಿರುಗುವಂತೆ ಕರೆ ನೀಡಿದರು. ಮತ್ತು ದೇವರ ವಾಕ್ಯವು ದೃಢ ನಿಶ್ಚಯ ಮತ್ತು ಪ್ರೀತಿಯಿಂದ ಪ್ರಬೋಧಿಸಿದಾಗ ಪುನರುಜ್ಜೀವನವು ಪ್ರಾರಂಭವಾಯಿತೆಂಬುದಾಗಿ. ಪ್ರೀತಿಯುಳ್ಳದರ ಮಕ್ಕಳು, ನಾವು ಸತ್ಯ ಪ್ರೀತಿ ತಕ್ಕವಾಗಿ ನಾವು ದೇವರ ಮಕ್ಕಳೇ ಆಗಲಿ ಅನ್ಯ ಜನಗಳಿಗೆ ನಾವು ದೇವರ ವಾಕ್ಯದ ಮೂಲಕವಾಗಿ ಪ್ರೀತಿಯಿಂದ ಮಾತನಾಡುವಾಗ, ಸತ್ಯದ ತಕ್ಕವಾಗಿ ಮಾತನಾಡುವಾಗ ದೇವರು ಅಲ್ಲಿ ಕಾರ್ಯಗಳು ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ವಿಲಿಯಂ ಅವರು ಸಹ ಹಾಗೆ ಮಾಡಿದ ಪ್ರೀತಿಯುಳ್ಳದರ ಮಕ್ಕಳಿಗೆ ದೇವರ ವಾಕ್ಯವನ್ನು ದೃಢ ನಿಶ್ಚಯ ಮತ್ತು ಪ್ರೀತಿಯಿಂದ ಬೋಧಿಸಿದರೆಂಬುದಾಗಿ ನೋಡ್ತೇವೆ. ಮತ್ತೆ ಪುನರುಜ್ಜೀವನವು ಪ್ರಾರಂಭವಾಯಿತು ಎಂದು ಅವರ ಜೀವನವು ನಮಗೆ ನೆನಪಿಸುತ್ತದೆ ಎಂಬುದಾಗಿದೆ. ನೋಡಿ ವಿಲಿಯಂ ಅವರು ಯಾವ ರೀತಿಯಾಗಿ ಪ್ರೀತಿಯನ್ನು ತೋರ್ಪಡಿಸಿದರು, ಸತ್ಯದ ವಾಕ್ಯಗಳನ್ನು ಹೇಗೆ ಪ್ರಕಟಿಸಿದರು ಪ್ರಿಯರೇ, ನಾವುಗಳು ಸಹ ದೇವರ ವಾಕ್ಯವು ಹಾಗೆ ಸಾರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇದ್ದಾರೆ. ಕೊನೆಯ ವಚನ ಓದಿಕೊಳ್ಳೋಣ ನಾವು. ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತೆ. ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನೋಡಿ, ದೇವರು ಹೊಸ ಆಜ್ಞೆಯನ್ನು ನೀಡ್ತಾ ಇದ್ದ ಪ್ರೀತಿಯುಳ್ಳದ ಮಕ್ಕಳೇ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕೆಂಬುದಾಗಿ. ತಂದೆಯಾದ ದೇವರು ಈ ಲೋಕದಲ್ಲಿದ್ದಾಗ
ಎಷ್ಟೋ ಪ್ರೀತಿಯನ್ನು ಜನಗಳ ಮೇಲೆ ಎಂಬುದಾಗಿ ನೋಡ್ತಿರ್ತಾರೆ, ಎಲ್ಲಾ ಜನಾಂಗಗಳ ಮೇಲೆ. ಹಾಗೆ ಸಹ ನಾವು ಪ್ರೀತಿ ತೋರಿಸುವುದರಾಗಿರಬೇಕೆಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವವರು ಎಂದರು. ಪ್ರೀತಿ ನೋಡಿ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತೋರ್ಪಡಿಸುತ್ತಾರಂತೆ, ತಿಳಿದುಕೊಳ್ಳುತ್ತಾರಂತೆ. ಪ್ರೀತಿ ಉಳಿದವರು ಮಕ್ಕಳೇ, ಕ್ರಿಸ್ತ ಯೇಸು ಸ್ವಾಮಿ ಅವರ ಪ್ರೀತಿಯು ನಮ್ಮೊಳಗೆ ಇದ್ದಾಗ, ಸತ್ಯದ ಮಾತುಗಳ ನಮ್ಮೊಳಗೆ ಇದ್ದಾಗ ಪ್ರಿಯರೇ, ಅನ್ಯ ಜನಗಳಿಗೆ ನಾವು ದೇವರ ವಾಕ್ಯ ಸಾರುವಾಗ ದೇವರ ಅಲ್ಲಿ ಕಾರ್ಯಗಳು ಮಾಡುವನಾಗಿರ್ತಾನೆ. ದೇವರ ವಾಕ್ಯ, ದೇವರ ತಾನೇ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರೂ ಆಶೀರ್ವಾದ ಮಾಡಲಿ. ನೋಡಿ, ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುವುದಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತಾ ಇರ್ತೇವೆ. ನಮ್ಮ ಬಾಯಲ್ಲಿ ಯಾವಾಗಲೂ ಪ್ರೀತಿ ತೋರಿಸುವಂತ ಮಾತುಗಳಾಗಿರ್ಬೇಕು, ಸತ್ಯ ತಕ್ಕವಾಗಿರುವಂತ ಮಾತುಗಳಾಗಿರ್ಬೇಕೆಂಬುದಾಗಿ ದೇವರು ಈ ದಿನವೂ ನಮಗೆ ತಿಳಿಯಪಡಿಸ್ತಾ ಇರ್ತಾರೆ. ದೇವರ ತಾನೇ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ರಾಜ, ತಂದೆ ದೇವರೇ ಸ್ವಾಮಿ, ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುವುದೆಂಬುದಾಗಿ ಈ ದಿನದಲ್ಲಿ ಸ್ವಾಮಿ ನಮಗೆ ತಿಳಿಯಪಡಿಸಿದ ಸ್ವಾಮಿ, ನಿನಗೆ ಸ್ತೋತ್ರ. ಹೌದು ರಾಜ, ಸಹೋದರನ ತೋರಿಕೆಗೋಸ್ಕರ ನಾವು ಪ್ರೀತಿ ಮಾಡದೆ ಸ್ವಾಮಿ, ಆ ಪ್ರೀತಿ ಸ್ವಾಮಿ ದೇವರೇ ಅಪ್ಪ, ನೀನು ಹೇಗೆ ಪ್ರೀತಿಯನ್ನು ತೋರ್ಪಡಿಸಿದ ಸ್ವಾಮಿ, ಹಾಗೆ ನಾವುಗಳು ಸಹ ಪ್ರೀತಿಯನ್ನು ತೋರ್ಪಡಿಸ್ಬೇಕೆಂಬುದಾಗಿ ನೀನು ತಿಳಿಯಪಡಿಸಿದ ಸ್ವಾಮಿ, ನಿನಗೆ ಸ್ತೋತ್ರ. ಹೌದು ರಾಜ, ಹಾಗೆ ಕರ್ತನ ದೇವರೇ ಸ್ವಾಮಿ, ವಿಲಿಯಂ ಅಪ್ಪ ಸೇವಕರಾಗಿರುವವರು ಕರ್ತನೆ, ಅವರು ಸಹ ಸ್ವಾಮಿ ವಾಕ್ಯದ ಅನುಸಾರವಾಗಿ ಕರ್ತನೆ, ಅವರು ಕರ್ತನೆ ದೇವರೇ ನಡೆದುಕೊಂಡು ಸ್ವಾಮಿ ಪ್ರೀತಿಯಲ್ಲಿ ತೋರಿಸುವವರಾಗಿ ಅಪ್ಪ ಸ್ವಾಮಿ, ಸತ್ಯದಲ್ಲಿ ನಡೆಯುವವರಾಗಿ, ಈ ತರನು ಸತ್ಯದಲ್ಲಿ ಅಪ್ಪ ನಡೆಸುವವರಾಗಿದ್ದರೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಸ್ವಾಮಿ. ಹೌದು ರಾಜ್ಯ, ನಾವುಗಳು ಸಹ ಈ ತರ ಪ್ರೀತಿ ನಮ್ಮ ಅಪ್ಪ ನಿನ್ನ ಪ್ರೀತಿಯನ್ನು ತೋರಿಸುವವರಾಗಿ, ಸತ್ಯದ ಮಾತುಗಳನ್ನು ಆಡುವವರಾಗಿ ಅವರನ್ನು ನಡೆಸುವಂತೆ ನಮಗೆ ಈ ದಿನದಲ್ಲಿ ಕಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ರಾಜ್ಯ, ವಿಶೇಷವಾಗಿ ಕರ್ತನ ದೇವರೇ ಕೆಲವೊಂದು ಪ್ರಾರ್ಥನೆ ಮನವಿಗಳನ್ನು ಸ್ವಾಮಿ ನಿನ್ನ ಪಾದದಲ್ಲಿ ಇಡ್ತಿದ್ದೇವೆ ಸ್ವಾಮಿ. ಆಶೀರ್ವದಿಸು ದೇವರೇ, ನಮ್ಮ ಕಲ್ವರ್ ಶಾಪದ ಸಂಸ್ಥೆಯನ್ನು ಹೇರಳವಾಗಿ ಮುಟ್ಟಿ ಆಸ್ಪರಿಸು, ಬಲಪಡಿಸು. 15 ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಪ್ರತಿಯೊಂದು ಸೇವಾ ಸ್ಥಳಗಳನ್ನು ಹೇರಳವಾಗಿ ಮುಟ್ಟು ಸ್ವಾಮಿ. ಹೌದು ರಾಜ, ಸೇವೆ ಮಾಡುತ್ತಿರುವ ಎಲ್ಲಾ ಸೇವಕರುಗಳ ಕುಟುಂಬಗಳನ್ನು ಹೇರಳವಾಗಿ ಮುಟ್ಟು ಸ್ವಾಮಿ. ಹೌದು ರಾಜ, ಕೊಪ್ಪಳ ಪ್ರಾಂತದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಅಪ್ಪ ಪಾಸ್ಟರ್ ನವನೀತ್ ಅವರ ಕುಟುಂಬವನ್ನು ಆಶೀರ್ವದಿಸು ದೇವರೇ. ಅವರ ಸೇವೆಯನ್ನು ಸ್ವಾಮಿ ಇನ್ನೂ ಹೆಚ್ಚಾಗಿ ಬಲವಂತವಂತೆ ನೀನು ಆಶೀರ್ವದಿಸು ಸ್ವಾಮಿ. ಅವರ ಆರೋಗ್ಯವನ್ನು ಅಪ್ಪ ಸ್ವಾಮಿ ಆರೋಗ್ಯವಂತರಾಗಿರುವಂತೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ ದೇವರೇ. ಹಾಸ್ಟೆಲ್ ಮಕ್ಕಳನ್ನು ಆಶೀರ್ವದಿಸು, ಹಾಸ್ಟೆಲ್ ಮಕ್ಕಳನ್ನು ನೋಡಿಕೊಳ್ಳುತ್ತಿರುವಂತಹ ವಾರ್ಡನ್ಗಳನ್ನು ಆಶೀರ್ವದಿಸು ಸ್ವಾಮಿ. ಹಾಗೆ ಕರ್ತನಾದ ದೇವರೇ ಸ್ವಾಮಿ, ಕರ್ತನೆ ಅಪ್ಪ ವಿಶೇಷವಾಗಿ ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತ ಎಲ್ಲಾ ದೇವ ಸೇವಕರಿಗೆ ನಾವು ಪ್ರಾರ್ಥನೆ ಮಾಡ್ತಾನೆ ನೋಡಿ, ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಅವರ ಕೊರತೆಗಳು ಎಲ್ಲಾ ಸಮಸ್ಯೆಗಳನ್ನು ನೀಗಿ ಸ್ವಾಮಿ, ಸಂತೋಷ ಸಮಾಧಾನದಿರಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಹಾಗೆ ಬೆಂಗಳೂರು ಪ್ರಾಂತದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಅಷ್ಟ ಗುಣಶೇಖರ ಅವರಿಗೂ ಸಹ ಪ್ರಾರ್ಥಿಸ್ತಾರೆ ನೋಡಿ ಸ್ವಾಮಿ. ಅವರನ್ನು ಆರೋಗ್ಯವಂತರಾಗಿ ಬೆಳೆಯುವಂತೆ ಸಹಾಯ ಮಾಡು. ಅವರ ಸೇವೆ ಇನ್ನು ಹೆಚ್ಚಾಗಿ ಅಭಿವೃದ್ಧಿ ನೀವು ಸಹಾಯ ಮಾಡು ಸ್ವಾಮಿ ದೇವರೇ. ಈ ದಿನ ಕಾಲವೆಲ್ಲ ಸ್ವಾಮಿ ದೇವರೇ ನಾವು ಸ್ವಾಮಿ ನಿನ್ನ ವಾಕ್ಯದ ಅನುಸಾರವಾಗಿ, ಸತ್ಯದ ಅನುಸಾರವಾಗಿ ಜೀವಿಸಲಿಕ್ಕೆ ನೀನು ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲಾ ಸ್ತುತಿ ಘನ ಮಾನ ಮಹಿಮೆಯು ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡುವಂತೆ ಜೀವಳ ತಂದೆ, ಆಮೇನ್.